ಹಲೋ, ಟಿವಿ9 ವರ್ಸಸ್ ಪಬ್ಲಿಕ್ ಟಿವಿ ನಡುವೆ ಪಂದ್ಯ ನಡೀತಾ ಇರೋದು. 4 ಮ್ಯಾಚು ಇದುವರೆಗೆ ಆಡಿರೋದು ಟಿವಿ9 ಟೀಮ್. ಆದರೆ ಈ ಕಡೆಯಿಂದ ಪಬ್ಲಿಕ್ ಟಿವಿ 3 ಮ್ಯಾಚ್ ಆಡಿದ್ದಾರೆ. 3 ಮ್ಯಾಚ್ ಹೋಗ್ತಿರೋದು. ಫಸ್ಟ್ ವಿಕೆಟಿಗಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಟಿವಿ9 ಬರ್ತಾ ಇದ್ದಂಗೆ ಫಸ್ಟ್ ಬ್ರೇಕ್ ಥ್ರೂ ತಂದುಕೊಡ್ತಾ ಇರೋದು ಪಬ್ಲಿಕ್ ಟಿವಿ. ಈ ಕಡೆಯಿಂದ ಅಕ್ಷಯ್ ಅವರು ಮಂಜು ಅವರ ವಿಕೆಟ್ಸನ್ನು ಫಸ್ಟ್ಗೆ ತೆಗಿತಾರೆ ಬೇಗ. ವೈಟ್ ಬಾಲ್ ಅಂತ ಕಾಲ್ ಬರ್ತಾ ಇದೆ ಇಲ್ಲಿ. ಮತ್ತೆ ವೈಟ್ ಬಾಲ್ ಅಂತ ಸೂಚನೆ ಇಲ್ಲಿ. ಬ್ಯಾಕ್ ಟು ಬ್ಯಾಕ್ ವೈಟ್ ಬಾಲ್ ಬರ್ತಾ ಇರುವಂಥದ್ದು ಇಲ್ಲಿ ಗಣೇಶ್ ಅವ್ರ ಕಡೆಯಿಂದ. ವೆರಿ ಫಸ್ಟ್ ಬಾಲ್ ಬೌಂಡ್ರಿ ಆಗಿರುತ್ತೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ 2 ವೈಟ್ ಬಾಲ್ ಬಂದಿರೋದು. ಪ್ರಜ್ವಲ್ ಸ್ಟ್ರೈಕ್ ಅವರ ಭಾಗದಲ್ಲಿ, ರಾಚಪ್ಪ ನಾನ್ ಸ್ಟ್ರೈಕ್ ಭಾಗದಲ್ಲಿ. ಮಂಜು ಅವರ ವಿಕೆಟ್ಸನ್ನು ಕಳ್ಕೊಂಡಂಥದ್ದು ಟೀಮು. ಸೊ ಅಣಲ್ ಬೀಳುತ್ತೆ. ಮುಂದೆ ಹಾಕಿದ ಕೂಡಲೇ ಗುಮ್ಮಿರೋದು ಸೌಂಡ್ ಕೇಳ್ತಾ ಇದ್ದಂಗೆ ಗೊತ್ತಾಗುತ್ತೆ ರಾಕೆಟ್ ಲಾಂಚ್ ಆಗುತ್ತೆ ಅವರನ್ನು ಅಂತೇಳಿ. ಲಾಂಗ್ ಆನ್ ಏರಿಯಾ ಡಿಸ್ಟೆನ್ಸ್ ಇತ್ತು, ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಸೂಪರ್ ಶಾಟ್ ಬರ್ತಾ ಇದೆ ಪ್ರಜ್ವಲ್ ಅವ್ರ ಕಡೆಯಿಂದ. ಒಂದು ಬೌಂಡ್ರಿ, ಒಂದು 6 ಈಗಾಗಲೇ ಈ ವ್ಯಕ್ತಿ ಬ್ಯಾಟಿಂದ ಬಂದಾಗಿದೆ. ಫೇಸ್ ಮಾಡಿದ 3 ಬಾಲ್ ಆದರೆ 11 ರನ್ ಬಂದಿರೋದು. ಟೋಟಲ್ ಟೀಮ್ ಸ್ಕೋರ್ 18ಕ್ಕೆ 1 ವಿಕೆಟ್ಸನ್ನು ಕಳ್ಕೊಂಡಿದ್ದಾರೆ ಟಿವಿ9 ಟೀಮ್ ಅವರು. ಮತ್ತೆ ಸ್ಲಾಟ್ನಲ್ಲಿ ಇದೆ. ಇದು ಕೂಡ ತಡೆಯಕ್ಕೆ ಚಾನ್ಸೇ ಇಲ್ಲ. 1 ಬೌನ್ಸ್ ಬೌಂಡ್ರಿ ತ ಬರುತ್ತೆ. ಇವಾಗ ಸೂಪರ್ ಬ್ಯಾಟಿಂಗ್ ನೋಡ್ತಾ ಇದ್ವಿ. ಫಸ್ಟ್ ವಿಕೆಟ್ ಎಲ್ಲ ಕಳ್ಕೊಂಡ್ರೆ ಕೂಡ ನಾನ್ ಸ್ಟಾಪ್ ಅಲ್ಲೇ ಹೋಗ್ತಾ ಇದ್ರು ಟಾಪ್ ಗೇರಲ್ಲಿ ಇಲ್ಲಿ. ಪ್ರತಿ ಮ್ಯಾಚಲ್ಲೂ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರೋದು. ಮ್ಯಾಚ್ ಬೈ ಮ್ಯಾಚ್, ಡೇ ಟು ಡೇ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ಟಿವಿ9 ಟೀಮ್ ಅವರು. ಸಖತ್ತಾಗಿ ಕಂಬ್ಯಾಕ್ ಮಾಡಿರೋದು. ಪ್ರತಿಯೊಂದು ಕೂಡ ಸಖತ್ತಾಗಿ ಕಾಣ್ತಾ ಇದೆ ಟೀಮ್ ಕಡೆಯಿಂದ. 22ಕ್ಕೆ ಬಂದಿರೋದು ಟಿವಿ9 ಟೀಮು. 1.3 ಓವರ್ನಲ್ಲಿ ಸ್ಲೋವರ್ ಬಾಲ್ ಇದು. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಾರೆ ಅಂದರೆ ಕ್ಯಾಪ್ಟನ್. ಸೋ ಮೈ ಗುಡ್ನೆಸ್, ಎಂಥ ಸೂಪರ್ ಫೀಲ್ಡಿಂಗ್ ಇದು ಮಿಡಾನಲ್ಲಿ ಕ್ಯಾಪ್ಟನ್ ನರಸಿಂಹ ಅವ್ರ ಕಡೆಯಿಂದ. ಡೈರೆಕ್ಟ್ ಹಿಟ್ ಮಾಡ್ತಾರೆ. ಬಾಲ್ಯ ಪ್ರಾಯ ಒಮ್ಮೆ ನೆನಪಾಗಿರುತ್ತೆ ಅವರಿಗೆ ಈ ರೀತಿ ಒಂದು ಫೀಲ್ಡಿಂಗ್ ಎಲ್ಲ ನೋಡಬೇಕಾದ್ರೆ. ಸೂಪರ್ ಆದಂಥ ಒಂದು ಫೀಲ್ಡಿಂಗ್ ನೋಡಿದ್ವಿ ಕ್ಯಾಪ್ಟನ್ ಕಡೆಯಿಂದ. ಡೇಂಜರ್ ಆಗಿ ಕಾಣ್ತಾ ಇದ್ದಂತಹ ಒಂದು ಪಾರ್ಟ್ನರ್ಶಿಪ್. ಆ ಪಾರ್ಟ್ನರ್ಶಿಪ್ಗೆ 6 ಬೌಂಡ್ರಿಗಳು ಬರ್ತಾ ಇದ್ದಂಗೆ ರಿಸ್ಕಿ ರನ್ ಕಡೆಯುವಂಥ ಪ್ರಯತ್ನ ಮಾಡಿರೋದಿಲ್ಲಿ. ರಾಚಪ್ಪ ಅವರ ವಿಕೆಟ್ ಎಲ್ಲ ಕಳ್ಕೊಳ್ತಾರೆ. ಇವಾಗ ಶಮಂತ್ ಬಂದಿರೋದು ನ್ಯೂ ಬ್ಯಾಟ್ಸ್ಮನ್ ಆಗಿ. ಸ್ಟಬೌಟ್ ಮಾಡಿ ಆಡುವಂಥ ಒಂದು ಪ್ರಯತ್ನ ಮಾಡಿದ್ದು ನಿಕ್ ಆಗತ್ತೆ. ಬಟ್ ಪರ್ಫೆಕ್ಟ್ ಶಾಟ್ ಆಗಿರೋದಿಲ್ಲ. ಅದಕ್ಕೆ ರನ್ಸ್ ಕೂಡ ಬರೋದಿಲ್ಲ. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ಗಳು ಬಂದಿರೋದು ಇಲ್ಲಿ. 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 22ಕ್ಕೆ ತಲುಪಿರೋದು ಟಿವಿ9 ಟೀಮ್ ಅವರು. ಥರ್ಡ್ ಓವರಿಗೆ ಬಂದಿರೋದು ಇವಾಗ ಪಬ್ಲಿಕ್ ಟಿವಿ ಕಡೆಯಿಂದ ಅಕ್ಷಯ್ ಅವರು ಬ್ರೇಕ್ ಥ್ರೂ ಕೊಡ್ತಾರೆ ಇವರು. ಸೊ ನೋಡಬೇಕಾಗಿದೆ ಇವತ್ತಿನ ದಿನ ಅದು ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಕ್ಷಯ್ ಅವರು ಅಂತೇಳಿ. ಶಮಂತ್ ಸ್ಟ್ರೈಕರ್ಲಿರೋದು, ನಾವು ಸ್ಟ್ರೈಕಲ್ಲಿ ಪ್ರಜ್ವಲ್ ಡೇಂಜರ್ ಆಗಿ ಕಾಣ್ತಾ ಇದ್ದಾರೆ. ಈ ಪಂದ್ಯದಲ್ಲಿ 7 ಬಾಲ್ 15 ರನ್ ಪ್ರಜ್ವಲ್ ಕಡೆಯಿಂದ ಬಂದಿರೋದು. ಲಾಸ್ಟ್ ಮ್ಯಾಚ್ ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದಂಥ ವ್ಯಕ್ತಿ ಪ್ರಜ್ವಲ್ ಅವರು. ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಫೀಲ್ಡ್ ಸೆಟ್.
ಫೀಲ್ಡ್ ಸೆಟ್ ಚೇಂಜ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಯೋಚನೆ ಚೇಂಜ್ ಮಾಡ್ತಾ ಇದ್ದಾರೆ. ಡಿಪ್ ಸ್ಕ್ವೇರ್ ಲೆಗ್ ಆ್ಯಂಡ್ ಡಿಪ್ ಮಿಡ್ ವಿಕೆಟ್, ಲಾಂಗ್ ಆಫ್ ಆ್ಯಂಡ್ ಲಾಂಗ್ ಆನ್ ಆ್ಯಂಡ್ ಡಿಪ್ ಪಾಯಿಂಟ್, ಈ ಥರ ಫೀಲ್ಡ್ ಸೆಟ್ಟು. ಜಸ್ಟು ಲೈನ್ ಆ್ಯಂಡ್ ಲೆಂತ್ ಚೇಂಜ್ ಆಗ್ತಾ ಇದ್ದಂಗೆ ಬ್ಯಾಟ್ರ್ ಕೂಡ ಯೋಚನೆ ಮಾಡ್ತಾರೆ, ಲಾಸ್ಟ್ ಮಿನಿಟಲ್ಲಿ ಲೆಟ್ ಕಟ್ ಮಾಡ್ತಾರೆ, ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ ಈಸಿಯಾಗಿ ಒಂದು ರನ್ ತಗೊಳ್ತಾರೆ ಶಮಂತ್ ಅವರು. ಒಳ್ಳೆ ಯೋಚನೆ ಇದು. ಪ್ರಜ್ವಲ್ ಡೇಂಜರ್ ಆಗಿದ್ದಾರೆ, ಸೆಟ್ ಆಗಿದ್ದಾರೆ ಅಂತ ಗೊತ್ತಾಗ್ದಂಗೆ ಅವ್ರ ಬ್ಯಾಟರ್ ರನ್ ಬರ್ತಾ ಇದೆ ಅಂತ ಹೇಳ್ದಂಗೆ ಅವ್ರಿಗೆ ಸ್ಟ್ರೈಕ್ ಕೊಡೋದು ತುಂಬ ಒಳ್ಳೆ ಯೋಚನೆ ಅದು. ಇದು ಸ್ಲೋ ಓವರ್ ಬಾಲ್ ಇದು, ಬಟ್ ಪಿಕ್ ಅಂತೂ ಸೂಪರ್ ಆಗಿದೆ. ತಗೊಳ್ಳಿ ಫೋಟೋ ಅಂತ ಹೇಳ್ತಾ ಇರೋದು, ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಪ್ರಜ್ವಲ್ ಅವರು. ಎಂಥ ಅದ್ಭುತ ಶಾಟ್ ಇದು, ಶಾಟ್ ಆಫ್ ದಿ ಡೇ ಅಂತ ಹೇಳ್ಬೇಕಾಗುತ್ತೆ ಇದಕ್ಕೆ ನಾವು. ಡೀಪ್ ಕವರ್ಸ್ ಏರಿಯಾ ತುಂಬ ಕಷ್ಟ ಆ ಕಡೆ ಹೊಡೆಯೋದು, ಬಟ್ ಸೂಪರ್ ಆಗಿ ಪಿಕ್ ಮಾಡಿದ್ದಾರೆ. ಇದು ವೈಡ್ ಆರ್ಕರ್ ಮಾಡೋ ಯೋಚನೆ ಮಾಡಿದ್ರು, ಬಟ್ ಬ್ಯಾಟ್ ಮುಂದೆ ಬೀಳ್ತಾ ಇದ್ದಂಗೆ ಮಿಡಲ್ ಆಫ್ ದ ಬ್ಯಾಟಲ್ ಆಡಿದ್ರು, ಡೀಪ್ ಕವರ್ಸ್ ಏರಿಯಾ ಕ್ಲಿಯರ್ ಮಾಡ್ತಾರೆ. ಬರುತ್ತೆ ಕ್ಲಾಸಿಕ್ ಬೌಂಡ್ರಿ ಅವ್ರ ಕಡೆಯಿಂದ. ಶಾಟ್ ಆಫ್ ದಿ ಡೇ ಅಂತಲೇ ಹೇಳ್ಬೋದು ಈ ಶಾಟ್ಗೆ. 27ಗೆ ತಲುಪಿರೋದು TV9 ಟೀಮ್ ಅವರು. ಜಸ್ಟ್ 3ನೇ ಓವರ್ನಲ್ಲಿದೆ. ಕರೆಂಟ್ ರನ್ ರೇಟು 11.5 ಇರೋದು, ಆಲ್ಮೋಸ್ಟ್ 12 ಹತ್ರ. ಇದು ಮತ್ತೆ ಬೀರ್ತಿದೆ, ಇದು ಕೂಡ ತಡೆಯೋಕ್ಕೆ ಚಾನ್ಸೇ ಇಲ್ಲ. ಹೋಗ್ತಾ ಇದೆ ರಾಕೆಟ್ ಆನ್ಸಿಗೆ, ಬಾರ್ಡರ್ ದಾಟ್ ಹೋಗ್ತಾ ಇದೆ. ಮತ್ತೊಂದು ಬೌಂಡ್ರಿ ತಗೊಳ್ಳಿ ಅಂತ ಹೇಳ್ತೆ. ಬ್ಯಾಕ್ ಟು ಬ್ಯಾಕ್ TV9 ಪ್ರಜ್ವಲ್ ಅವರ ಕಡೆಯಿಂದ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು. ಎಂಥ ಸೂಪರ್ ಆದಂಥ ಇನ್ನಿಂಗ್ಸ್ ಈ ವ್ಯಕ್ತಿ ಕಡೆಯಿಂದ. ಇವತ್ತಿನ ಡೇನೇ ಸೂಪರ್ ಆಗಿದೆ ಇವ್ರ ಕಡೆಯಿಂದ. ಫಸ್ಟ್ ಮ್ಯಾಚಲ್ಲಿ ಕೂಡ ಸಖತ್ತಾಗಿರುವಂಥ ಇನ್ನಿಂಗ್ಸ್ ನೋಡಿದ್ವಿ ಇವ್ರ ಕಡೆಯಿಂದ. ಸೆಕೆಂಡ್ ಮ್ಯಾಚ್ ಕೂಡ ಒಂದು ಇನ್ನಿಂಗ್ಸ್ ಅದೇ ಥರ ಬರ್ತಾ ಇರುವಂಥದ್ದು. ಮೂವತ್ತ ಬಂದು ತಲುಪಿರೋದು. ಖಂಡಿತ ಇದೇ ಥರ ಹೋಗ್ತಾ ಇದ್ರೆ ತಡೆಯೋಕ್ಕಾಗೋದು ಇಲ್ಲ. 60 ಕ್ರಾಸ್ ಮಾಡೋದು ಚಾನ್ಸಸ್ ಇದೆ. ಜಸ್ಟ್ ಡಾಟ್ ಬಾಲ್ ಕಡೆ ಗಮನ ಕೊಟ್ಟರೆ ಆಟೋಮೆಟಿಕ್ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಇಲ್ಲಿ. ಹಾರ್ಡ್ ಆಗಿರುವಂಥ ಪಿಚ್ಚು, ಬಾಲ್ ಬೀಳ್ತಾ ಇದ್ದಂಗೆ ಸ್ಕಿಡ್ ಆಗುತ್ತೆ. 2 ರನ್ ಮತ್ತೆ ಈಸಿಯಾಗಿ ತಗೊಳ್ತಾರೆ. 33ಕ್ಕೆ ತಲುಪಿರೋದು. ಇನ್ನೂ ಕೂಡ 2 ಬಾಲ್ ಈ ಓವರಲ್ಲಿ ಬಾಕಿ ಇರುವಂಥದ್ದು. 33 for loss of 2 wickets. ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿರೋದಿಲ್ಲ. ಕ್ಯಾಚ್ ಆಯ್ತು, ಕಾಲ್ ಇತ್ತು, ತುಂಬ ಕಷ್ಟ. ಈ ಥರ ಬೌಲಿಂಗ್ ಮಾಡಿದ ಕೂಡ ಇಮಿಡಿಯೇಟ್ಲಿ ಕ್ಯಾಚ್ ಹಿಡಿಯೋದಕ್ಕೆ ಬಾಡಿ ಕೂಡ ಬ್ಯಾಲೆನ್ಸಲ್ಲಿ ಇರೋದಿಲ್ಲ. ಜಸ್ಟ್ 1 ರನ್ ಬರುತ್ತೆ ಅಷ್ಟೇ. 34. ಇನ್ನೂ ಕೂಡ ಒಂದು ಬಾಲ್ ಬಾಕಿ ಇದೆ ಇಲ್ಲಿ ಅಕ್ಷಯ್ ಅವರ ಓವರ್ನಲ್ಲಿ. ಶಮಂತ್ ಮಾಡಬೇಕಾದಂಥ ಕೆಲಸ ಬಹುಶಃ ಎಲ್ಲೋ ಒಂದು ಕಡೆ ಲಾಸ್ಟ್ ಬಾಲ್ ಆಗಿರೋದ್ರಿಂದ ಸ್ಕೋರ್ ಮೂವ್ ಮಾಡೋದಕ್ಕೋಸ್ಕರ ಬೌಂಡ್ರಿ 6 ಕಡೆ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಥರ ಬಾಲ್ ಇದ್ದರೆ, ಇಲ್ಲಾಂದರೆ ಸಿಂಗಲ್ ಡಬಲ್ ಬೆಟರ್. ರೇಸಿಂಗ್ ಡೆಲಿವರಿ ಇದು ಶಫಲ್ ಆಗಿ ಆಡೋ ಯೋಚನೆ ಮಾಡಿದ್ದು. ಲಾಸ್ಟ್ ಮಿನಿಟಲ್ಲಿ ಹೋಗುತ್ತೆ ಡೀಪ್ ಫೈನ್ ಲೆಗ್ ಕಡೆಗೆ. ಬೌನ್ಸ್ ಬೀಳ್ತಾ ಇದ್ದಂಗೆ ಬೌಂಡ್ರಿ ಬರ್ತಾ ಇದೆ. ಎಲ್ಲ ಒಂದು ಕಡೆ ಯೋಚನೆ ಮಾಡಿದ್ದಿದೆ TV9 ಟೀಮ್ ಅವರು. ಹೇಳಿರ್ತಾರೆ ನಾನ್ ಸ್ಟ್ರೈಕಲ್ಲಿ ನಿಂತ್ಕೊಂಡು ಪ್ರಜ್ವಲ್ ಅವರು ಕೂಡ ಲಾಸ್ಟ್ ಬಾಲ್ ಇರೋದು, ನೀವು ಚಾನ್ಸ್ ತಗೊಳ್ಳಿ, ಬೌಂಡ್ರಿ 6 ಯೋಚನೆ ಮಾಡಿದ್ದು 100% ಹೇಳಿರ್ತಾರೆ. ಯಾಕೆಂತಂದರೆ ನಾರ್ಮಲ್ ಕ್ರಿಕೆಟಿಂಗಲ್ಲಿ ವಿಚಾರ ಬಂದಾಗ ಪಿಚ್ ಒಳಗೆ ಟ್ರ್ಯಾಕಲ್ಲಿ ಬ್ಯಾಟ್ಸ್ಮನ್ಗಳು ಮಾತಾಡುವಂಥ ಮಾತೇ ಇದು. ಸೆಟ್ ಆಗಿ ಅವ್ರ ಬ್ಯಾಟಿಂದ ರನ್ ಬರ್ತಾ ಇದೆ ಅಂತಂದ್ರೆ ಎಲ್ಲೊಂದು ಕಡೆಯಿಂದ ಹೇಳ್ತಾರೆ ಲಾಸ್ಟ್ ಬಾಲ್ ಚಾನ್ಸ್ ತಗೊಂಡು ನೋಡಿ ನೀವು ಅಂತ. ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ನಾರ್ಮಲ್ ಥಿಂಕ್ ಇದೆ ಬರೋದು ಕಾಮನ್ ಆಗಿ. ಐ ಥಿಂಕ್ ಇದನ್ನೇ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಇಲ್ಲಿ. 8 ಬಾಲ್ಗೆ 16 ಪಾರ್ಟ್ನರ್ಶಿಪ್ ಬಂದಿರೋದು. 3 ಓವರ್ಗೆ 38 ರನ್ಸು TV9 ಟೀಮ್ ಅವ್ರು ಕಲೆ ಹಾಕಿರೋದು. ಬರ್ತಾಯಿಲ್ಲ ಕ್ಯಾಪ್ಟನ್ ಇವಾಗ ನರಸಿಂಹ. ಬ್ರೇಕ್ ಥ್ರೂ ಕೊಡುವಂಥದ್ರಲ್ಲಿ ಎಕ್ಸ್ಪೋರ್ಟ್ ಇವರು. ವೆರಿ ಫಸ್ಟ್ ಬಾಲ್ ಬರ್ತಾ ಇದ್ದಂಗೆ ಮಿಡ್ ವಿಕೆಟ್ ಏರಿಯಾ ಇದು ಕ್ಲಿಯರ್ ಆಗುತ್ತೆ. ಇದು ಕೌಕಾನ್ ಝೋನನ್ನು ಕ್ಲಿಯರ್ ಮಾಡ್ತಾ ಇರೋದು. ಪ್ರಜ್ವಲ್ ಬ್ಯಾಟಿಂದ ಬರುತ್ತೆ 6 ಇಲ್ಲಿ. ಇವರಿಗೆ ಬೌಂಡ್ರಿ ಆಗಿತ್ತು. ಡಿಪ್ ಕವರ್ಸು, ಡಿಪ್ ಅಕ್ಷ ಕವರ್ಸು, ಬ್ಯಾಕ್ವರ್ಡ್ ಪಾಯಿಂಟು ಆ್ಯಂಡ್ ಡಿಪ್ ಫೈನ್ ಲೆಗ್, ಡಿಪ್ ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದು. ಲಾಂಗ್ ಆಫ್ ಕೂಡ ಒಂದು ಬೌಂಡ್ರಿ ಹೊಡೆದಂಥ ಪ್ರಜ್ವಲ್. ಟೋಟಲ್ ಟೀಮ್ ಸ್ಕೋರ್ 44 ಆದರೆ ಪ್ರಜ್ವಲ್ ಸ್ಕೋರೇ ಇದರಲ್ಲಿ 32 ಇದೆ. ಮತ್ತೆ ಸ್ವಾರ್ನರ್ ಬೀಳ್ತಾ ಇದೆ. ಲಾಂಗ್ ಆನ್ ಏರಿಯಾ ಇವಾಗ ಮಿಡಾನ್ ತಲೆ ಮೇಲೆ ಹೊಡಿತಾ ಇದ್ದಂಗೆ ಹೋಗುತ್ತೆ ಇದು ಬೌಂಡ್ರಿ ಅಂತೇಳಿ. ಜಸ್ಟ್ ಕ್ಲಿಯರ್ ಮಾಡ್ತಾರೆ ಅಷ್ಟೇ. ಮುಂದೆ ಬೀಳ್ತಾ ಇರೋ ಬಾಲ್ಗೆ ಈಸಿಯಾಗಿ ಆಡ್ತಾ ಇದ್ದಾರೆ ಅಂತ ಇವ್ರಿಗೆ ಅರ್ಥ ಮಾಡ್ಕೋಬೇಕಿಲ್ಲಿ ಬ್ಯಾಟ್ಸ್ಮನ್ನ. 48ಕ್ಕೆ ತಲುಪಿರೋದು TV9. ಜಸ್ಟ್ 2 ರನ್ ಬೇಕಾಗಿದೆ 50 ಕಮ್ಸಪ್ ಮಾಡೋದಕ್ಕೆ. 4ನೇ ಓವರ್. ಇನ್ನೂ ಕೂಡ 4 ಬಾಲ್ ಇದೆ. 13 ಬಾಲಿಗೆ 36 ಪ್ರಜ್ವಲ್ ಅವ್ರ ಕಡೆಯಿಂದ ಬಂದಿರುವಂಥ ಸ್ಕೋರು.
ಬಿಗ್ ಶಾಟ್ ಯೋಚನೆಯಲ್ಲಿ ಇದ್ದಾರೆ ಪ್ರಜ್ವಲ್. ಬಟ್ ಈ ಬಾರಿ ರನ್ಸ್ ಬರೋದಿಲ್ಲ, ಡಾಟ್ ಬಾಲ್ ಆಗುತ್ತೆ. ಬ್ಯಾಟ್ ಮತ್ತು ಪ್ಯಾಡ್ ನಡುವಣ ಹೋಗಿದ್ದು ಅದಕ್ಕೆ ಕಷ್ಟ ಆಗುತ್ತೆ. ಸೊ ಟೋಟಲ್ ಡೆಲಿವರಿ ಅಂತೇಳಿ 2 ಸಿಕ್ಸು 5 ಬೌಂಡ್ರಿ ಇವರೆಗೆ ಈ ವ್ಯಕ್ತಿ ಇನ್ನಿಂಗ್ಸಲ್ಲಿ ಬಂದಿರುವಂಥದ್ದು. ತಗೊಳ್ಳಿ ಬಿಗ್ ಶಾಟ್, ಇದು ಡೌಟ್ಲೆಟ್ ಶಾಟ್, ಇದು ಔಟ್ ಆಫ್ ದಿ ಪಾರ್ಕ್. ಇದು ರೈಲ್ವೆ ಕಾಂಪೌಂಡ್ ಇಂದ ಹೋಗುತ್ತೆ ಆಚೆಗೆ, ತುಂಬಾನೇ ದೂರ ಇದೆ, ತಡೆಯಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಬರುತ್ತೆ ಇಲ್ಲಿ ಓವರ್ ಅಲ್ಲಿ ಸೆಕೆಂಡ್ ಸಿಕ್ಸ್. ವೆರಿ ಫಸ್ಟ್ ಬಾಲ್ 6 ಇಂದ ವೆಲ್ಕಮ್ ಶಾಟ್ ಅಂತ ಮಾಡಿದ್ರೆ 4ನೇ ಬಾಲ್ ಅಲ್ಲಿ ಕೂಡ ಬರ್ತಾ ಇರುವಂತದ್ದು 6. 54 50 ಕಮ್ಸ್ ಅಪ್ ಮಾಡ್ತಾರೆ ಇಲ್ಲಿ TV9 ಟೀಮ್ ಅವರು. ಮತ್ತೆ ಬಿಗ್ ಶಾಟ್ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾರೆ. ಗೊತ್ತು ಅವ್ರ ಬ್ಯಾಟ್ಲಿಂದ ಮಿಡಲ್ ಆಫ್ ದ ಬ್ಯಾಟಲ್ ರನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಾಡಬೇಕಾಗಿದ್ದು ಇದೇ ಕೆಲಸ. 55 43 ರನ್ಸ್ ಮಾಡಿದ್ದಾರೆ ಪ್ರಜ್ವಲ್. 50 ಮಾಡ್ತಾರೆ ನೋಡಬೇಕಾಗಿದೆ ಈ ಮ್ಯಾಚಲ್ಲಿ. ಅವಕಾಶ ಇದೆ ಅವರಿಗೆ. 4ನೇ ಓವರ್ ಕೊನೆಯ ಬಾಲ್ ಇರುವಂಥದ್ದು ಇಲ್ಲಿ. ಲಾಸ್ಟ್ ಬಾಲ್ ಬರೋದಿಲ್ಲ ರನ್ಸ್ ಇಲ್ಲಿ. ಕಂಪ್ಲೀಟ್ ಆಗುತ್ತೆ 4 ಓವರು. 55ಕ್ಕೆ 2 ವಿಕೆಟ್ಸ್ ಕಳ್ಕೊಂಡು ಇನ್ನೂ 2 ಓವರ್ ಫಸ್ಟ್ ಇನ್ನಿಂಗ್ಸಲ್ಲಿ ಬಾಕಿ ಉಳಿತಾ ಇದೆ ಅಂತ ಹೇಳಿದ್ರೆ ಖಂಡಿತ ಮೊದಲೇ ಹೇಳಿದಂಗೆ 60 ಕ್ರಾಸ್ ಮಾಡ್ತಾರೆ. ಆ ಥರ ಶಾಟ್ ಸಿಕ್ಕಿರೋದು ಇವತ್ತು. ಎಲ್ಲ ಒಂದು ಕಡೆ ಟಾಸ್ ವಿನ್ ಆಗ್ತಾ ಇದ್ದಂಗೆ ಹೇಳಿರೋದು ಕಿರಣ್ ಅವರು ಬ್ಯಾಟಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಅದಕ್ಕೆ ತಕ್ಕಂತೆಯೇ ಸೂಪರ್ ಆಗಿ ಸ್ಟಾರ್ಟ್ ಸಿಕ್ಕಿರೋದು ಇಲ್ಲಿ. ನ್ಯೂ ಬಾಲಲ್ಲಿ ಬರ್ತಾರೆ ಇವಾಗ ಪ್ರಕಾಶ್ ಬ್ಯಾಟಿಂಗ್ ಮಾಡೋದಕ್ಕೆ. ಬರ್ತಾರೆ ಇವಾಗ ಪಬ್ಲಿಕ್ ಟಿವಿ ಕಡೆಯಿಂದ ಪ್ರಕಾಶ್ ಅವರು ಬೌಲಿಂಗ್. ಆದರೆ ಅಲ್ಲಿ 50 ಮಾಡಬೇಕು, 50 ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಸಂದರ್ಭದಲ್ಲಿ ಇರುವಂಥದ್ದು. ಈ ವ್ಯಕ್ತಿ ಬ್ಯಾಟಿಂದ ರನ್ಸ್ ಬರ್ತಾ ಇದೆ ಅಂತಂದರೆ ಖಂಡಿತ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. 43 ರನ್ಸ್ ಬಂದಿರೋದು ಅಂತಂದರೆ ಅಷ್ಟು ಈಸಿ ಏನಲ್ಲ. ಬಿಗ್ ಶಾಟ್ ಯೋಚನೆ ಬರ್ತಾ ಇದೆ, ಬಟ್ ನಿಕ್ ಆಗುತ್ತೆ ಇವಾಗ. ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಪ್ರಕಾಶ್ ಅವರು. ಬೇಕಿತ್ತು ಈ ಬ್ರೇಕ್ ಥ್ರೂ. ಇದು ಪ್ರಜ್ವಲ್ ಅವರ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ. ಒಳ್ಳೆ ಒಂದು ಕಮ್ಮಿ ಇನ್ನಿಂಗ್ಸ್ ಬಂದಿರೋದು ಇವ್ರ ಕಡೆಯಿಂದ. 43 ರನ್ಸ್ ಮಾಡಿ ವಿಕೆಟ್ಸ್ ಎಲ್ಲ ಕಳ್ಕೊಳ್ಳುವಂಥದ್ದು ಈ ವ್ಯಕ್ತಿ. ಹೊಸ ಬ್ಯಾಟ್ಸ್ಮನ್ ಬರ್ತಾ ಇರುವಂಥದ್ದು ಇವಾಗ ರಘು ಅವರು. ರಾಘವೇಂದ್ರ ನೀವು ಬ್ಯಾಟ್ರಾಗಿ ಬಂದಿರೋದು ಇವಾಗ. ಲಾಸ್ಟ್ ಲಾಗ್ ಮತ್ತು ಡೆತ್ ಓವರ್ನಲ್ಲಿ ಇವ್ರ ರೋಲ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಎಫೆಕ್ಟ್ ಏನಿಲ್ಲ, ಪ್ರೆಷರ್ ಇಲ್ಲ ಈ ಮೊಮೆಂಟ್ ಮೇಲೆ. ಯಾಕಂದರೆ ಕಂಪ್ಲೀಟಾಗಿ ಮಾಡಬೇಕಾದಂಥ ಕೆಲಸನ ಕ್ಲಿಯರ್ ಕಟ್ ಮಾಡಿ ಹೋಗಿದ್ದಾರೆ ಅಲ್ಲಿ ಪ್ರಜ್ವಲ್ ಅವರು. ರಘು ಮತ್ತು ಶಮತ್ ಮಾಡಬೇಕಾಗಿದೆ ಅಷ್ಟೇ. ಬಾಲ್ ಟು ಬಾಲ್ ಆಡ್ಕೊಂಡು ಜಸ್ಟ್ ಒಂದು 10 ರನ್ ಲಾಸ್ಟ್ ಹಂತದಲ್ಲಿ ಕಲೆ ಹಾಕಿದ್ರು ಸಾಕಾಗತ್ತೆ. ಸೊ ಫಸ್ಟ್ ಬ್ಯಾಟ್ ಆಗಿರೋದ್ರಿಂದ ನೀವು ಎಷ್ಟು ರನ್ ಮಾಡ್ತಿರೋದು ಅದು ಕೂಡ ಬೆಟರ್ ಯೋಚನೆ ಆಗುತ್ತೆ ಇಲ್ಲಿ. ಯಾಕಂದರೆ ಚೂಸಿಂಗ್ ಹೇಳೋಕ್ಕಾಗೋದಿಲ್ಲ. ಪಬ್ಲಿಕ್ ಟಿವಿ ಇರೋದು ಕಡೆಯಿಂದ ಗೆಲುವು ವೆರಿ ಇಂಪಾರ್ಟೆಂಟ್. ಅವ್ರು ಯೋಚನೆ ಮಾಡ್ತಿರ್ತಾರೆ ಒಂದಾದ್ರೂ ವಿಕ್ಟ್ರಿ ತೊಗೊಳ್ಳೇಬೇಕು ನಾವು ಅಂತೇಳಿ. ವೆರಿ ಫಸ್ಟ್ ಬಾಲ್ ಕಾಸ್ಟ್ಲಿ ಆಗುತ್ತೆ ಇಲ್ಲಿ. ನೋ ಬಾಲ್ ಅಂತ ಕಾಲ್ ಇರೋದು ಅಂಪೈರ್ ಕಡೆಯಿಂದ. ನೋ ಬಾಲ್ ಪ್ಲಸ್ ಬೈ ಅಂತ ಬರ್ತಾ ಇದೆ ಇಲ್ಲಿ. 1+1 ಅಂತ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ಕೋರ್ ಬೋರ್ಡಲ್ಲಿ. ಕ್ಕೆ ತಲುಪ್ತಿರೋದು. ಫ್ರೀ ಹಿಟ್ ಅವಕಾಶ ಇದೆ ಶಮಂತ್ ಸ್ಟ್ರೈಕಲ್ಲಿ. ಮತ್ತು ಸ್ಲಾಟ್ನಲ್ಲಿ ಮುಂದೆ ಬೀಳ್ತಾ ಇದ್ದಂಗೆ ಸುಲಭ ತುತ್ತು ಬ್ಯಾಟ್ಸ್ಮನ್ಗಳಿಗೆ. ಅದು ಜಸ್ಟ್ 1 ರನ್ನಿಂಗ್ ಮಾತ್ರ ಪ್ರಕಾಶ್ ಅವಕಾಶ ಮಾಡಿಕೊಡೋದು. ಬಟ್ ಬರ್ತಾ ಇದ್ದಂಗೆ ವೆರಿ ಫಸ್ಟ್ ಬಾಲಲ್ಲಿ ಡೇಂಜರ್ ಆಗಿ ಕಾಣ್ತಾ ಇದ್ದ ಪ್ರಜ್ವಲ್ ಅವರ ಬ್ರೇಕ್ ಥ್ರೂನ ತಂದಿರೋದು. ಬಟ್ ಎಲ್ಲ ಒಂದು ಕಡೆಯಿಂದ ಪಬ್ಲಿಕ್ ಟಿವಿ ಯೋಚನೆ ಮಾಡುತ್ತೆ, ಗೆಲುವು ಇಲ್ಲದೆ ಇದ್ರೂ ಪರವಾಗಿಲ್ಲ, ಬಟ್ 1 ವಿಕೆಟ್ ಆದರೂ ಪರವಾಗಿಲ್ಲ, ಅದು ಟಾಪಲ್ಲಿ ಇರೋರನ್ನೇ ಹೊಡೆದು ನಾವು ಹೆಸರು ಮಾಡೋಣ ಅಂತ. ಸೂಪರ್ ಬಾಲಿಂಗ್ ಇಲ್ಲಿ ಪ್ರಕಾಶ್ ಅವ್ರ ಕಡೆಯಿಂದ. ಲಾಸ್ಟ್ ಸ್ಲಾಗ್ ಓವರ್ನಲ್ಲಿ ಮ್ಯಾಕ್ಸಿಮಮ್ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಇರಲ್ಲ, ಬೌಲರ್ಗಳಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡೋ ಟೈಮಲ್ಲಿ. ಸೊ ಆದರೆ ಬಂದು ಪ್ರಕಾಶ್ ಅವ್ರ ಕಡೆಯಿಂದ ಸೂಪರ್ ಆದಂಥ ಬಾಲಿಂಗ್ ಬರ್ತಾ ಇದ್ದಂಗೆ ಬ್ರೇಕ್ ಥ್ರೂ. ಅದಾದ ನಂತರ ನೋ ಬಾಲ್ ಆದರೂ ಕೂಡ ಕಮ್ ಬ್ಯಾಕ್ ಮಾಡಿರೋದು ಪ್ರಕಾಶ್. ಇದು ಫುಲ್ ಟಾಸ್ ಡೆಲಿವರಿ. ಜೋಸಿ ಫುಲ್ ಟಾಸ್ ಎಲ್ಲ ಮಿಸ್ ಮಾಡಿದ್ದಾರೆ.
ರಾಘವೇಂದ್ರ ಮಾಡಿರೋದು ತಪ್ಪು. ಇಲ್ಲಿ ಚಾನ್ಸ್ ಇತ್ತು, ಅವಕಾಶ ಇತ್ತು ಒಂದು ಬಿಗ್ ಶಾಟ್ ಹೊಡೆಯೋದಕ್ಕೆ. ಫುಲ್ ಟಾಸ್, ಡಿಸಿ ಫುಲ್ ಟಾಸ್ ಬಾಲ್ನ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು. ನೀವು ಬ್ಯಾಟ್ರಾಕ್ ಬಂದಿರೋದು ಯಾರಪ್ಪ ಅಂದ್ರೆ ದಿಲೀಪ್, TV9 ಕಡೆಯಿಂದ. ಎಲ್ಲೋ ಒಂದು ಕಡೆ ಪ್ರಜ್ವಲ ಬ್ಯಾಟಿಂಗ್ ಮಾಡುವಂಥ ಟೈಮಲ್ಲಿ 15 16ವರೆಗಿತ್ತು ಕರೆಂಟ್ ರನ್ ರೇಟು. ವಿಕೆಟ್ ಹೋಗ್ತಾ ಇದ್ದಂಗೆ 13ಕ್ಕೆ ಬಂದಿರೋದು. ಸೂಪರ್ ಶಾಟ್ ಇದು. ಕೊನೆ ನಿಮಿಷದವರೆಗೆ ವೆಯ್ಟ್ ಮಾಡ್ಕೊಂಡು, ಲಾಸ್ಟ್ ಸೆಕೆಂಡ್ವರೆಗೆ ವೆಯ್ಟ್ ಮಾಡಿ ಹೊಡೆದಿರುವಂಥ ಶಾಟ್ ಇದು. ದಿಲೀಪ್ ಬರ್ತಾ ಇದ್ದಂಗೆ ವೆರಿ ಫಸ್ಟ್ ಬಾಲ್ಗೆ ಕ್ಲಾಸಿಕ್ ಬೌಂಡ್ರಿನ ತಗೊಳ್ತಾರೆ ಡೀಪ್ ಕವರ್ಸಲ್ಲಿ. ಕೊನೆ ಒಂದು ಬಾಲ್ ಇನ್ನೂ ಕೂಡ ಓವರಲ್ಲಿ ಬಾಕಿ ಇದೆ. ಇಲ್ಲಿ 62ಕ್ಕೆ ತಲುಪ್ತಿರೋದು TV9 ಟೀಮ್ ಅವರು. ಜಸ್ಟ್ ಒಂದು ಬಾಲ್ ಬಾಕಿ ಇದೆ ಈ ಓವರಲ್ಲಿ. ಇನ್ನು ಆಡಿರೋ 3 ಮ್ಯಾಚ್, 3ಕ್ಕೆ 3 ವಿಕ್ಟ್ರಿ. 4th ಮ್ಯಾಚ್ ಒಂದು ರಿಸಲ್ಟ್ ಕೂಡ ಬಾಕಿ ಇದೆ. ಬಟ್ ಇವಾಗ ಆಡ್ತಾ ಇರೋದು 5th ಮ್ಯಾಚ್, 5ನೇ ಮ್ಯಾಚ್ ಆಡ್ತಾ ಇರುವಂಥ TV9 ಟೀಮ್ ಅವರು. ತುಂಬಾನೇ ಪೋರ್ಟ್ ಡೆಲಿವರಿ ಬರುತ್ತೆ. ಮತ್ತೆ ವೈಟ್ ಬಾಲ್ ಲಕ್ಷ್ಯಕ್ಕಿಂತ ಆಚೆ ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ 1 ರನ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಂಪೈರ್. 63 ಟೋಟಲ್ ಟೀಮ್ ಸ್ಕೋರ್. ಇನ್ನೂ ಕೂಡ ಒಂದು ಬಾಲ್ ಬಾಕಿ ಆಗಿದೆ ಈ ಓವರ್ನಲ್ಲಿ. 5th ಓವರ್. ತುಂಬಾನೇ ಆಚೆ ಹೋಗ್ತಾ ಇದೆ. ಬ್ಯಾಟರ್ ಕೂಡ ಅದೇ ಥರ ಮೂವ್ ಆಗ್ತಾ ಇದ್ದಾರೆ ಬಾಲ್ ಹೋಗ್ತಾ ಇದ್ದಂಗೆ. ಅದಕ್ಕೆ ವೈಟ್ ಬಾಲ್ ಅಂತ ಕಾಲ್ ಕೊಡಲ್ಲ ಇಲ್ಲಿ ಅಂಪೈರ್ಸು. ಕಂಪ್ಲೀಟ್ ಆಗುತ್ತೆ ಓವರು. 5 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 63. ಲಾಸ್ಟ್ 6 ಬಾಲ್ ಬಾಕಿ ಇದೆ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಮುಗಿಯೋದಕ್ಕೆ. ಲಾಸ್ಟ್ ಓವರ್ 6 ಬಾಲ್ ಇದೆ ಇಲ್ಲಿ. ಬಂದಿರೋದು ಯಾರಪ್ಪ ಅಂದರೆ ಲೋಕೇಶ್. ಇವಾಗ ಬೌಲಿಂಗ್ ದಾಳಿಗೆ ಬಂದಿರೋದು ಲೋಕಿ ಅವರು. ಸ್ಟ್ರೈಕಲ್ಲಿ ಶಮಂತ್. ಸ್ಲೋ ಬಾಲ್ ಆಗ್ತಾ ಇರುವಂಥದ್ದು. ಯಾವುದೇ ರನ್ಸ್ ಬರೋದಿಲ್ಲ ಇಲ್ಲಿ. TV9 ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ಅವರೆಲ್ಲರಿಗೂ ಕೂಡ ಕಳಿಸೋಣ ಈ ಮ್ಯಾಚಲ್ಲಿ ಅಂತ ಯೋಚನೆ ಮಾಡ್ಕೊಂಡಿರೋದು. ಫುಲ್ ಟಾಸ್ ಡೆಲಿವರಿನ ಮತ್ತೆ ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ. ರಿಟೈರ್ಡ್ ಔಟ್ ಅಂತ ಹೇಳ್ತಾರೆ ಇವಾಗ. ಬಂದಿರೋದು ನ್ಯೂ ಬ್ಯಾಟ್ಸ್ಮನ್ ಇವಾಗ ರಾಜು ಅವರು. TV9 ಕಡೆ ಟ್ರಂಪ್ ಕಾರ್ಡ್ ಬೌಲರ್ ಇವರು. ವೆರಿ ಫಸ್ಟ್ ಪವರ್ ಪ್ಲೇಯರ್ ಬೌಲಿಂಗ್ ಬರ್ತಾರೆ ಇವಾಗ. ಬ್ಯಾಟಿಂಗ್ ಯಾವ ಥರ ಮಾಡ್ತಾರೆ ನೋಡ್ಬೇಕು ಇವರು. ತುಂಬಾನೇ ಆಚೆ ಇದೆ ಇದು. ವೆರಿ ಬ್ಯಾಡ್ ಡೆಲಿವರಿ ಅಂತ ಹೇಳ್ಬೇಕಾಗುತ್ತೆ. ತಗೊಳ್ಳಿ, ನೋ ಬಾಲ್. ಎಕ್ಸ್ಟ್ರಾ 1 ರನ್ಸ್ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. 64 ಟೋಟಲ್ ಟೀಮ್ ಸ್ಕೋರ್. TV9 ಬೆಂಗಳೂರು. ಸ್ಟೆಪ್ ಔಟ್ ಮಾಡೋ ಯೋಚನೆ ರಾಜು ಮಾಡ್ತಾರೆ. ಕ್ಯಾಚ್ ಅಂತ ಕಾಲ್ ಇತ್ತಲ್ಲಿ. ಕಾಟ್ ಬ್ಯಾಡ್ ಅವಕಾಶ ಇತ್ತು, ಅದನ್ನು ಕೈ ಚೆಲ್ಲಿದು. ಸೆಕೆಂಡ್ ರನ್ ಪ್ರಯತ್ನ ಇಲ್ಲಿ ತಗೊಳ್ತಾರೆ. 2 ರನ್ಸ್. 66ಕ್ಕೆ ಬಂದು ತಲುಪಿರೋದು TV9 ಟೀಮ್ ಅವರು. ಫಸ್ಟ್ ಸೆಷನ್ ಮುಗಿಯಬೇಕು. ಇನ್ನೊಂದ್ರೆ 3 ಬಾಲ್ ಬಾಕಿ ಇರೋದು. ಡಾಟ್ ಬಾಲ್ ಅಂತ ಬರ್ತಾ ಇದೆ ಇಲ್ಲಿ. ಮತ್ತೆ ಸೂಪರ್ ಬೌಲಿಂಗ್. ಸ್ಲೋರ್ ಆಗಿ ಆಗ್ತಾ ಇದ್ದಾರೆ. ಬ್ಲ್ಯಾಕ್ ಹೋಲ್ ಇಲ್ಲಿ. ಅದರ ರನ್ಸ್ಗೆ ಅವಕಾಶ ಕೊಡ್ತಾ ಇಲ್ಲ.
ಕೊನೆ ಒಂದು ಬಾಲ್ ಬಾಕಿ ಇರೋದು. 66 ಸ್ಟಾಪ್ ಆಗಿರೋದು TV9 ಟೀಮ್. ಮತ್ತೆ ರಿಟೈರ್ ಔಟ್. ಪ್ರತಿಯೊಬ್ಬರಿಗೂ ಕೂಡ ಬ್ಯಾಟಿಂಗ್ ಅವಕಾಶ ಕೊಡ್ತಾ ಇರುವಂಥದ್ದು ಇಲ್ಲಿ. ಫಸ್ಟ್ ಸೆಷನ್ ಮುಗಿಬೇಕು ಅಂತಂದ್ರೆ ಈ ಬಾಲ್ ಬಾಕಿನೇ ಸರಿಯಾಗಿ ಹಾಕಬೇಕಾಗುತ್ತೆ. ಲಾಸ್ಟ್ ಬಾಲ್ ಇದು. ಕೊನೆ ಬಾಲ್ ಆಡೋ ಅವಕಾಶ ಸಿಕ್ಕಿರೋದು ವಿಕಾಸ್ ಅವರಿಗೆ. ಇದು ಡಾಟ್ ಬಾಲ್. ಇದು ಎಲ್ಲೋ ಒಂದ್ ಕಡೆಯಿಂದ ಅವ್ರ ಪಾರ್ಟ್ನರ್ ಕೂಡ ನಗಾಡ್ತಾರೆ ಈ ವೈಟ್ ಬಾಲ್ ಕೇಳಿದಕ್ಕೆ. ವಿಕೆಟ್ ಕೀಪರ್ ಕೂಡ ಸ್ಮೈಲ್ ಮಾಡ್ತಾರೆ, ಏನಾಯ್ತು ಇದು ಅಂತೇಳಿ. ಬಹುಶಃ ಆ ಬಾಲ್ ಯಾವ ಕಡೆಯಿಂದ ಹೋಯ್ತು ಅಂತ ಅವರು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ವಿಕಾಸ್ ಅವರು. ಕಂಪ್ಲೀಟ್ ಆಗುತ್ತೆ ವೆರಿ ಫಸ್ಟ್ ಓವರು. ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 66ಕ್ಕೆ ಬಂದು ತಲುಪಿರೋದು TV9 ಟೀಮ್ ಅವರು. 67 ರನ್ಸ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರಿಗೆ. ಯಾವ ತರ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಆಡಿರೋ 3 ಮ್ಯಾಚ್ ಇನ್ನೂ ಕೂಡ ವಿಕ್ಟ್ರಿ ಕಂಡಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಚೇಸಿಂಗ್ ಯಾವ ತರ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ 67 ಟಾರ್ಗೆಟ್ ಇರುವಂತದ್ದು. ನೋಡ್ಬೇಕು ಯಾವ ತರ ಚೇಸ್ ಮಾಡ್ತಾರೆ ಅಂತೇಳಿ. ವಾಪಸ್ ಆಗ್ತೀವಿ ನಾವು ಒಂದು ಸ್ಮಾಲ್ ಬ್ರೇಕ್ ನಂತರ. ಜಾಯ್ನ್ ಆಗ್ತಾರೆ ಅವಾಗ ಚೇಸಿಂಗ್ ಅಲ್ಲಿ ಅಬ್ಬಾಸ್ ಬಬ್ಲು ನಮ್ಮ ಜೊತೆಗೆ ಕಾಂಬಾಕ್ಸ್ ನಲ್ಲಿ.
ಹಲೋ, ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನು ಕಾಣ್ತಾ ಇದೆ. ಬಿಗ್ ಶಾಟ್ ಆಡುವಂತ ಪ್ರಯತ್ನ, ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಈಸಿಯಾಗಿ ಒಂದೊಂದನ್ನು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ಈಸಿ ಸಿಂಗಲ್ಸ್ ಬರ್ತಾ ಇದೆ. ಒಂದು ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್. ಮತ್ತೆ ಆಫ್ ಸೈಡ್ ಆಡುವಂತಹ ಪ್ರಯತ್ನ, ಡೀಪ್ ಕವರ್ಸ್ ಭಾಗದಲ್ಲಿ ಸೆಕೆಂಡ್ ರನ್ ಅನ್ನ ಈಸಿಯಾಗಿ ಪಡ್ಕೋತಾ ಇದ್ದಾರೆ. ಬಿಗ್ ಶಾಟ್, ಇದು ಕ್ಯಾಚ್ ಅನ್ನುವಂತ ಕಾಲ್ ಇದೆ. ಫಾಸ್ಟ್ ಬ್ರೇಕ್ ಥ್ರೂ ಬರ್ತಾ ಇದೆ. ಇಲ್ಲಿ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊತಾ ಇದ್ದಾರೆ ಪಬ್ಲಿಕ್ ಟಿವಿ. Ten for one. Second ball not ಆಗ್ತಾ ಇದೆ. 10 for 1 Public TV. 57 is the target in 28 balls. Second over in progress. ಸಾಕಾಗಿರುವಂತಹ ಶಾಟ್ ಇದು. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ದಿಕ್ಕನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹರ್ಷಿತ್. ಆಲ್ ಓವರ್ ಫುಲ್ ಟಾಸ್ ಆನ್ ಸೈಡ್ ಅಲ್ಲಿ ಆಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಅಲ್ಲಿ ಒಂದು ಈಸಿಯಾಗಿ ರನ್ ಅನ್ನು ಕಂಪ್ಲೀಟ್ ಮಾಡಿದ್ರು. 12 loss of 1 wicket. Last 2 ball remaining in second over. ಲೆಗ್ ಬೈ ಸೂಚನೆ ಬರ್ತಾ ಇದೆ. ಪ್ಲಾನ್ ಚೆನ್ನಾಗಿದೆ ಸಿಮಾನ್ ಅವರ ಪ್ಲಾನ್. ಫಸ್ಟ್ ಬಾಲ್ ಬೌಂಡ್ರಿ ಬಂದ್ರು ಕೂಡ ಅನಂತರ ಡಾಟ್ ಸಿಂಗಲ್ಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಇದೆ ಪವರ್ ಪ್ಲೇ ಕಂಪ್ಲೀಟ್ ಗಾಗಿ.
ಕಟ್ ಮಾಡ್ತಾರೆ ಇಲ್ಲಿ ಬ್ಯಾಕ್ವರ್ಡ್ ಅಲ್ಲಿ ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಕಟ್ ಮಾಡುವಂತ ಪ್ರಯತ್ನ ಇದು. ಒಳ್ಳೆ ಗ್ಯಾಪ್ ಶಾಟ್, ಈಸಿಯಾಗಿ ರನ್ ಕಂಪ್ಲೀಟ್ ಮಾಡ್ಕೋತಾರೆ ಹರ್ಷಿತ್. ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. ಎರಡು ಓವರ್ಗಳ ನಂತರ ಪಬ್ಲಿಕ್ ಟಿವಿ 14 for 1 14 The bowler Rachappa for third over. Rachappa for third over. 24 balls, 53 runs. ಬ್ಯಾಟ್ ಸ್ವಿಂಗ್ ಜೋರಾಗಿದೆ. ಶಾರ್ಟ್ ಬಾಲ್, ಒಳ್ಳೆ ಬೌಲಿಂಗ್ ಆಕ್ಷನ್ ರಾಚಪ್ಪ ಅವ್ರು ನೋಡ್ಬೋದಾಗಿದೆ. ಒಳ್ಳೆ ಹೈ ಆರ್ಮಲ್ ಬೌಲಿಂಗ್ ಮಾಡ್ತಾರೆ. ಈಸಿಯಾಗಿ ರನ್ಸ್ ಬಿಟ್ಕೊಡೋದಿಲ್ಲ ಇವರು. ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಅಲ್ಲಿ ಒಂದು ಒಳ್ಳೆ ಫೀಲ್ಡ್ ಪ್ಲೇ ಸೆಟ್ಟಿಂಗ್ ಅನ್ನ ಮಾಡಿ ಬೌಲಿಂಗ್ ಹಾಕುವಂತ ಒಂದು ಟ್ರಂಪ್ ಕಾರ್ಡ್ ಬೌಲರ್ ಪಬ್ಲಿಕ್ ಟಿವಿ ವಿರುದ್ಧವಾಗಿ ಟಿವಿ 9. ಇದೊಳ್ಳೆ ಬಾಲ್, ಇದು ಸಖತ್ ಆಗಿರೋಂಥ ಬಾಲ್. ಶಾರ್ಟ್ ರೈಸಿಂಗ್ ಡೆಲಿವರಿ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಬರ್ತಾ ಇದೆ ಇಲ್ಲಿ ಟಿವಿ 9 ರಾಚಪ್ಪ ಕಡೆಯಿಂದ. ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಡಾಮಿನೇಟ್ ಮಾಡ್ತಾ ಇದೆ ಟಿವಿ 9. ಥರ್ಡ್ ಬಾಲ್, ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. 3 ಬಾಲ್ ಆಗಿ ಕಂಪ್ಲೀಟ್ ಆಗಿದೆ ಥರ್ಡ್ ಓವರ್ ಅಲ್ಲಿ. ಇನ್ನೂ ಕೂಡ ಯಾವುದೇ ರೀತಿ ರನ್ಸ್ ಬರ್ತಾ ಇಲ್ಲ. ರಾಚಪ್ಪ 3ಕ್ಕೆ 3 ಡಾಟ್ ಬಾಲ್ಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡ್ತಾರೆ, ಎಕ್ಸ್ಟ್ರಾ ರನ್ಸ್ ಬರುತ್ತೆ ಡೌನ್ ದ ಲೆಗ್ ಸೈಡ್. ವೈಟ್ ಬಾಲ್, ಬ್ಯಾಟ್ ಸ್ವಿಂಗ್ ಮತ್ತೆ ತುಂಬಾ ಜೋರಾಗಿತ್ತು. ಬ್ಲೈಂಡೆಡ್ ಶಾಟ್ ಅಂತಾನೆ ಹೇಳ್ಬೋದು. ಜಸ್ಟ್ ಮೈಂಡ್ ಅಲ್ಲಿ ಬಿಗ್ ಶಾಟ್ ಆಡುವಂತ ಪ್ರಯತ್ನ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾ ಇದ್ದಾರೆ. ಕನೆಕ್ಷನ್ ಸಿಗ್ತಿಲ್ಲ. ವೈಟ್ ಬಾಲ್, ಸೆಕೆಂಡ್ ವೈಟ್ ಬಾಲ್ ಆಫ್ ದಿ ಓವರ್. 16 for 1. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪ್ರಜ್ವಲ್ ಸಖತ್ ಆಗಿರುವಂತ ಒಂದು ಇನ್ನಿಂಗ್ಸ್ ಆಡಿದ್ರು. 43 ರನ್ 17 ಬಾಲ್ ಅಲ್ಲಿ. ಸೇಮ್ ಆ ರೀತಿ ಇನ್ನಿಂಗ್ಸ್ ಅನ್ನ ಒಬ್ಬರಿಲ್ಲ ಆಡಲೇಬೇಕಾಗಿದೆ ಇಲ್ಲಿ. ರಿಕ್ವೈರ್ಡ್ ರನ್ ರೇಟ್ ಆಲ್ಮೋಸ್ಟ್ 16 ರನ್ಸ್ ಪರ್ ಓವರ್ ಇದೆ. ಕರೆಂಟ್ ರನ್ ರೇಟ್ ಬಾಲ್ ಟು ಬಾಲ್ ಗಿಂತ ಕಮ್ಮಿ ಇದೆ. 17 ಬಾಲ್ ಅಲ್ಲಿ ಜಸ್ಟ್ 16 ರನ್ ಮಾತ್ರ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದೆ ಪಬ್ಲಿಕ್ ಟಿವಿ. ಲಾಸ್ಟ್ ಬಾಲ್ ಆಫ್ ಥರ್ಡ್ ಓವರ್. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. ಬಹುಶಃ ಕಾಟ್ ಬಿಹೈಂಡ್ ಆಗಿದೆ. ವಿಕೆಟ್ ಕೂಡ ಸಿಗ್ತಾ ಇದೆ. ಶರತ್ ಹೋಗ್ತಾರೆ ಇವಾಗ ಪೆವಿಲಿಯನ್ ಕಡೆ. ಈ ಓವರ್ ಅಲ್ಲಿ ಪ್ರತಿ ಬಾಲ್ ಅಲ್ಲೂ ಕೂಡ ಬಿಗ್ ಶಾಟ್ ಆಡುವಂತ ಒಂದು ಪ್ರಯತ್ನವನ್ನು ಮಾಡಿದಂತ ಶರತ್ ಕಾಟ್ ಬಿಹೈಂಡ್ ಅಲ್ಲಿ ವಿಕೆಟ್ ಅನ್ನ ಕಳ್ಕೊತಾ ಇದ್ದಾರೆ.
ಇದು ಒಳ್ಳೆ ಆಲೋಚನೆ, ಇದು ಗ್ಯಾಪ್ ಅಲ್ಲಿ ಇದೆ, ಬರುತ್ತೆ ಬೌಂಡ್ರಿ. ಹರ್ಷಿತ್ ಬ್ಯಾಟ್ ಇಂದ ಒಂದು ಒಳ್ಳೆ ಗ್ಯಾಪ್ ಶಾಟ್, ಬೇಕಾಗಿತ್ತು, ಬೇಕಾದ ಸಮಯದಲ್ಲಿ ಬರ್ತಾ ಇರುವಂತಹ ಬೌಂಡ್ರಿ ಇದು. ದಿಲೀಪ್ 4th ಓವರ್ ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿಯನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. 17 ಬಾಲ್ ಇದೆ, 47 ರನ್ ಬೇಕಿನ್ನು ಕೂಡ. ಲೆಗ್ ಬೈ ಜಾರ್ಜ್ ಬಾಲ್ 16:47. ಪ್ರತಿಯೊಂದು ಡಾಟ್ ಬಾಲ್ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಪಬ್ಲಿಕ್ ಟಿವಿ ಯಾವುದೇ ವಿಕ್ಟರಿ ಇಲ್ಲ, ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಡಿಸಪಾಯಿಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಆಲೋಚನೆ ಇದು, ಒಳ್ಳೆ ಫೀಲ್ಡ್ ಪ್ಲೇಸ್ಮೆಂಟ್ ಕೂಡ ನೋಡಬಹುದಾಗಿದೆ ನಾವು TV9 ಕಡೆಯಿಂದ. ಬ್ಯಾಟ್ ಸ್ವಿಂಗ್ ಜೋರಾಗಿದೆ, ರನ್ಸ್ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅನ್ನ ಇಲ್ಲಿ ಡಿಲಿವರ್ ಮಾಡ್ತಾ ಇದ್ದಾರೆ ದಿಲೀಪ್. ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಬಂದಿತ್ತು, ಆ ಬಳಿಕ 3 ಬಾಲ್ ಅಲ್ಲಿ ಜಸ್ಟ್ 1 ರನ್ ಮಾತ್ರ ಕನ್ಸೀಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ, ಮತ್ತೆ ಡಾಟ್ ಬಾಲ್ ಬರ್ತಾ ಇದೆ. ರಿಕ್ವೈರ್ಡ್ ರನ್ ರೇಟ್ ಆಲ್ಮೋಸ್ಟ್ ಇವಾಗ 22 ರನ್ಸ್ ಪರ್ ಓವರ್. ಲಾಸ್ಟ್ ಬಾಲ್ ಆಫ್ 4th ಓವರ್. ಫಿನಿಶ್ ಆಗುತ್ತೆ ಓವರ್ ಇದು. ಜಸ್ಟ್ 5 ರನ್ಸ್ ಮಾತ್ರ ಬರುತ್ತೆ. ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಬಂದ್ರು ಕೂಡ ಅದಾದ ನಂತರ 5 ಬಾಲ್ ಅಲ್ಲಿ ಜಸ್ಟ್ 1 ರನ್ ಮಾತ್ರ ಬ್ಯಾಟ್ ಇಂದ ಕಲೆಕ್ಟ್ ಮಾಡಿಕೊಂಡ್ರು. 4 ಡಾಟ್ ಬಾಲ್ ಸಮೇತವಾಗಿ ಈ ಓವರ್ ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ನಂತರ 21-2 ಆಫ್ಟರ್ 4 overs 21-2 ಪಬ್ಲಿಕ್ ಟಿವಿ. ನ್ಯೂ ಬೌಲರ್ ಕ್ಯಾಪ್ಟನ್ ಆಫ್ TV9 ಕಿರಣ್ HV. ಸ್ಲೋ ಒನ್, ಪೇಸ್ ಆಫ್ ಮಾಡ್ತಾ ಇದ್ದಾರೆ. ಫಸ್ಟ್ ಬಾಲ್ ಅಲ್ಲಿ ಅಷ್ಟು ಪೇಸ್ ಇಲ್ಲ, ಲೆಗ್ ಬೈಸ್ ಅಲ್ಲಿ ಡಿಸಿಷನ್ ಬರ್ತಾ ಇದೆ. ಕಷ್ಟ ಆಗ್ತಾ ಇದೆ ಪಬ್ಲಿಕ್ ಟಿವಿ ತಂಡಕ್ಕೆ. ಲಾಸ್ಟ್ ಮ್ಯಾಚ್ ಅಲ್ಲಾದ್ರೂ ಒಂದು ವಿಕ್ಟರಿಯಿಂದ ಫಿನಿಶ್ ಮಾಡ್ತಾರೆ ಅಂತ ಎಲ್ಲ ಆಲೋಚನೆ ಮಾಡ್ಕೊಂಡಿದ್ರು. ಬಿಗ್ ಶಾಟ್ ಬರ್ತಾ ಇದೆ, ಬಟ್ ಸೂಪರ್ ಶಾಟ್ ಇದು. ಕನೆಕ್ಷನ್ ಚೆನ್ನಾಗಿದೆ, ಮಿಡ್ ವಿಕೆಟ್ ತಲೆ ಮೇಲೆ ಹೊಡೆಯುವಂತಹ ಪ್ರಯತ್ನ. ಫಸ್ಟ್ ಮ್ಯಾಕ್ಸಿಮಮ್ ಬರುತ್ತೆ ಹರ್ಷಿತ್ ಬ್ಯಾಟ್ ಇಂದ. ಏಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹರ್ಷಿತ್ 12 ಬಾಲ್ ಅಲ್ಲಿ 20 ರನ್, 2 ಬೌಂಡ್ರಿ, 1 ಮ್ಯಾಕ್ಸಿಮಮ್. 10 ಬಾಲ್ ಅಲ್ಲಿ 40 ರನ್ ಬೇಕಾಗಿದೆ ಇನ್ನು. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಗೋಸ್ಕರ ಒಂದು ಒಳ್ಳೆ ಥಾಟ್ ಇಟ್ಕೊಂಡು ಮಾಡ್ತಾ ಇರುವಂತ ಮೀಡಿಯಾ ಕ್ರಿಕೆಟ್ ಲೀಗ್ಸ್. ಮತ್ತೊಂದು ಮ್ಯಾಕ್ಸಿಮಮ್ pitcher perfect shot, bamboozle from Harshit, back to back sixers, 9 ball 34 runs. ಇಪ್ಪತ್ತು ತಂಡಗಳು ಒಂದು ಮೀಡಿಯಾ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇರುವಂತ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಒಂದು ಉತ್ತಮ ಆಲೋಚನೆ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಮಾಡುವಂತಹ ಒಂದು ಕ್ರಿಕೆಟ್ ಪಂದ್ಯಾಕೂಟ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
35 for 2. Last ball remaining in fifth over. Oh my goodness! Unbelievable shot! Maximum in the finish ಮಾಡ್ತಾರೆ. Fifth over, Public TV. $41 for 2, 6 ball 26. Raju for final over. 6 ball 26. Maruti and Harshit. ವೈಡ್ ಅಂತ ಕಾಲ್ ಇದೆ. ಇನ್ನೂ ಕೂಡ 25 ರನ್ ಬೇಕಾಗಿದೆ. 6 ball 6 ball 25. ಸ್ಟಿಲ್ ಮ್ಯಾಚ್ ಇದೆ. ಇನ್ನೂ ಕೂಡ ಪ್ರೀವಿಯಸ್ ಓವರಲ್ಲಿ ಹರ್ಷಿತ್ ಅವರೊಂದು ಬ್ರಿಲಿಯಂಟ್ ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡಿಕೊಂಡಿದ್ರು. 3 ಸಿಕ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು. ರನ್ಸ್ ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಬಹುಶಃ ಹರ್ಷಿತ್ಗೆ ಸ್ಟ್ರೈಕ್ ಕೊಟ್ರೆ ಇನ್ನೂ ಕೂಡ ಮ್ಯಾಚ್ ದಿಕ್ಕನ್ನು ಬದಲಿಸುವಂತ ಪ್ಲೇಯರ್. ನಾನು ಕಮ್ಮಿ, ನಾನು ಬಿಗ್ ಶಾಟ್ಸ್ ಹೊಡಿತೀನಿ ಅಂತ ಹೇಳ್ತಿದ್ದಾರೆ, ಬಟ್ ಡಿಸ್ಟೆನ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಕೌಕಾರ್ ನಲ್ಲಿ ಪ್ರೊಟೆಕ್ಷನ್ ಇತ್ತು. ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಮಾರುತಿ ಬ್ಯಾಕ್ ಟು ಪೆವಿಲಿಯನ್. New batter Prakash. 4 balls 25. ಈ ಬಾಲ್ ಸಿಂಗಲ್ ಬಂದ್ರೆ ಮ್ಯಾಚ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ 4 ಬಾಲಲ್ಲಿ 4 ಸಿಕ್ಸ್ ಬೇಕು. ಪ್ರಕಾಶ್ ಏನಾದ್ರು ಮ್ಯಾಜಿಕ್ ಮಾಡ್ತಾರ ನೋಡ್ಬೇಕಾಗಿದೆ ಇಲ್ಲಿ. ಪ್ರಕಾಶ್ ಫಸ್ಟ್ ಬಾಲ್ ಅಲ್ಲಿ ಒಂದು ಬಿಗ್ ಶಾಟ್ ಬರ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಶಾಟ್, ಏರಿಯಲ್ ರೂಟ್, ಲಾಂಗ್ ಬಾಲ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತಾ ಇದೆ. ಇನ್ನೂ ಕೂಡ ಮ್ಯಾಚ್ ಅನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. $48 for 3. 3 ball 19. Oh, but the strike down the ground. One bounce boundary. Super batting display from Prakash in last over. ಈ ಬೌಂಡ್ರಿ ಇಂದ 50 ರನ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಬೌಂಡ್ರಿ ಬಂದ್ ಕೂಡಲೇ ಇಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಇಂದ ಪ್ರೇಕ್ಷಕರು ಹಾಗೂ ಆಟಗಾರರಿಗೆ ಮನೋರಂಜನೆ ಬರ್ತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಫ್ರಮ್ ಬೆಂಗಳೂರು. ಶಾಟ್ ಆಗಿದೆ ಇದು. ಸಿಂಪಲ್ ಕ್ಯಾಚ್. ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಕ್ಯಾಚ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. 2 ಫೀಲ್ಡರ್ಸ್ ಒಂದು ಕ್ಯಾಚ್ ಅಲ್ಲಿ ಭಾಗಿಯಾಗಿದ್ರು.
ರಾಜಪ್ಪ ಫೈನಲಿ ಒಂದು ಕ್ಯಾಚ್ ಅನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಬ್ರೇಕ್ ಥ್ರೂ ಬರ್ತಾ ಇದೆ. ಫೈನಲಿ ಪ್ರಕಾಶ್ ಅವರು ಒಂದು ಒಳ್ಳೆ ಕ್ಯಾಮಿಯೋ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ನ್ಯೂ ಬ್ಯಾಟ್ ಗಣೇಶ್. ಫೈನಲ್ ಬಾಲ್, ಲಾಸ್ಟ್ ಬಾಲ್. ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಇಲ್ಲಿ TV9. ಫೈನಲ್ ಬಾಲ್, ಎಕ್ಸ್ಟ್ರಾ ಕವರ್ ಸೀಸನ್ ಅಲ್ಲಿ ಸಿಂಗಲ್. 2 runs ಅನ್ನ ಕಂಪ್ಲೀಟ್ ಎಸ್ ಮಾಡ್ತಾರೆ. ಬಟ್ ಓವರ್ ಥ್ರೋಸ್ ಆಗ್ತಾ ಇದೆ. 3rd run ಕಂಪ್ಲೀಟ್ ಮಾಡ್ತಾರ? ಎಸ್, ಕಂಪ್ಲೀಟ್ ಮಾಡ್ತಾರೆ. ಫನ್ನಿ ಮೂವ್ಮೆಂಟ್ಸ್ ನೋಡ್ತಾ ಇದೀವಿ. 4th run, ಎಸ್, ಬೌಂಡ್ರಿ ಸಿಗ್ಲಿಲ್ಲ ಆದ್ರೂ, ವಿಕ್ಟ್ರಿ ಬರ್ಲಿಲ್ಲ ಆದ್ರೂ ಕೂಡ ಫೈನಲ್ ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಫನ್ನಿ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಇಲ್ಲಿ ಪಬ್ಲಿಕ್ ಟಿವಿ. 10 runs ವಿಕ್ಟ್ರಿ ಸಿಗುತ್ತೆ TV9 ಟೀಮಿಗೆ. ಒಂದು ಟೀಮಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಲೀಗಲ್ಲಿ. ಸಖತ್ತಾಗಿರುವಂತದ್ದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಟೇಬಲ್ ಟಾಪರ್ಸ್ ಆಗ್ತಾ ಇದೆ TV9. 4-4 ಭರ್ಜರಿ ಜಯ TV9 ಕ್ರಿಕೆಟರ್ಸ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ. ಒಂದು ಒಳ್ಳೆ ಟೀಮ್ ಅನ್ನ ಕಟ್ಟಿದ್ರಿ, ಬಟ್ ಅನ್ಕೊಂಡ ರೀತಿ ಆಗ್ಲಿಲ್ಲ. ಕ್ಯಾಪ್ಟನ್ ನರಸಿಂಹಮೂರ್ತಿ ಅಂಡ್ ಬಿಹಾಫ್ ಆಫ್ ಆಲ್ players, thank you so much for participating in Hyper Sports and Welfare Trust Karnataka Media Champions League. ಇಸಲಿ ಮ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಸದ್ಯ ಈ ಒಂದು ಮುಕ್ತಾಯದ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ none other than TV9 Prajwal. Please come and correct your man of the match award. 43 runs in 17 balls, 3 maximum, 5 boundaries from TV9 Prajwal.